ಸಿಂಹರಾಶಿ, ಹಣ ಹೂಡಿಕೆಯಾಗಲಿ ನೇರವಾಗಿ ನಗದು ವ್ಯವಹಾರವಾಗಲಿ ಖಂಡಿತವಾಗಿ ಈ ದಿವಸ ಬೇಡ ಅಂತ ಅರ್ಥ. ಅದರಿಂದ ನಷ್ಟವೋ ಕಷ್ಟವೋ ನಿಮಗಾಗತ್ತೆ ಅಂತಕ್ಕಂತಹ ಸೂಚನೆ ಇರೋದ್ರಿಂದ ಆ ವಿಷಯವನ್ನು ಗಮನಿಸಿ ಹೆಜ್ಜೆಯನ್ನು ಇಡಿ ಅನ್ನುವಂತಹ ಮುನ್ಸೂಚನೆ. ಇದನ್ನೂ ಮೀರಿ ವ್ಯವಹಾರಾದಿಗಳನ್ನು ಮಾಡುವಂತಹ ಸಂದರ್ಭಗಳು ಬಂದಾಗ ಅಲ್ಲಿಯ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು, ಕಷ್ಟ ನಷ್ಟಗಳಿಗೆ ತಲೆಯನ್ನು ಬಾಗ್ತಕ್ಕಂಥದ್ದು ನಿಮ್ಮ ಮೇಲೆ ಇರುವಂಥದ್ದಾಗುತ್ತೆ. ಬೇರೆಯವರಿಗೆ ಯಾವುದೇ ರೀತಿಯ ಸಲಹೆಗಳನ್ನು ನೀಡಲಿಕ್ಕೆ ಹೋಗಬೇಡಿ. ಉಚಿತವಾದಂತಹ ಸಲಹೆಯನ್ನು ನೀಡಲಿಕ್ಕೆ ಹೋಗಿ ಅವಮಾನಕ್ಕೆ ದಾರಿಯನ್ನು ಮಾಡಿಕೊಳ್ಬೇಡಿ ಅಂತ ಅರ್ಥ. ಆತ್ಮವಿಶ್ವಾಸ ಇರಬೇಕು, ಆದರೆ ಅದು ಅತಿಯಾಗಿಬಿಟ್ರೆ ಓವರ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಾದರೆ ಅದು ನಿಮಗೆ ಮಾರಕವಾಗುತ್ತೆ, ತೊಂದರೆಯಾಗತ್ತೆ. ಪ್ರತಿ ದಿವಸವೂ ಕೂಡ ಪ್ರತಿಯೊಂದು ಅನುಭವವೂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ನಾನು ತಿಳಿದಿದ್ದೇ ಸರಿ ಅನ್ನುವಂತಹ ಒಂದು ಅಹಂಭಾವ, ದುರಹಂಕಾರ ತೊಂದರೆಗೆ ಕಾರಣ ಆಗಬಹುದು ಅಂತಕ್ಕಂಥದ್ದು. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗತ್ತೆ, ಸಂಪರ್ಕ ಸಿಕ್ಕತ್ತೆ. ಅದನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿಕೊಳ್ಳಿ. ಆತ್ಮೋದ್ಧಾರ, ಜಗತ್ತಿನ ಹಿತ, ಇದು ಎರಡೂ ಕೂಡ ಮುಖ್ಯ. ಆದರೆ ಆ ಉದ್ದೇಶ ಒಳಿತಾಗಿರಬೇಕು ಅಂತಕ್ಕಂಥದ್ದು. ನಿಮ್ಮ ನಿರ್ಧಾರಗಳೇನಿದೆ ಅದಕ್ಕೆ ಸ್ವಲ್ಪ ಪುಷ್ಟಿಯನ್ನು ಕೊಡಿ. ಯಾವುದೋ ಒಂದಷ್ಟು ಯೋಜನೆಗಳನ್ನು ಹಾಕಿರ್ತೀರಿ, ನಿರ್ಧಾರಗಳನ್ನು ಮಾಡಿರ್ತೀರಿ, ಕೆಲಸವನ್ನು ಹೀಗೆ ಮಾಡಿ ಮುಗಿಸ್ಬೇಕು ಅಂತಕ್ಕಂತಹ ಆಲೋಚನೆ ಮನಸ್ಸಿನಲ್ಲಿರುತ್ತೆ. ಅದಕ್ಕೆ ಇನ್ನೊಂದಷ್ಟು ಪುಷ್ಟಿಯನ್ನು ಕೊಟ್ಟಾಗ ಕೆಲಸ ವೇಗವನ್ನು ಪಡ್ಕೊಳ್ಳುತ್ತೆ. ಅದರ ಪ್ರತಿಫಲ ನಿಮಗೆ ಬಹಳ ವಿಶೇಷವಾಗಿ ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಏಕ ಮನಸ್ಸಿನಿಂದ ಅಭ್ಯಾಸವನ್ನು ಮುಂದುವರಿಸಬೇಕು. ಮನಸ್ಸನ್ನು ಕೇಂದ್ರೀಕರಣ ಮಾಡಬೇಕು. ಓದನ್ನು ಬಿಟ್ಟು ಬೇರೆ ವಿಚಾರಗಳಲ್ಲಿ ಮನಸ್ಸು ಹೋಗಬಾರದು ಅನ್ನುವಂಥದ್ದನ್ನು ಬಹಳ ಶಿಸ್ತುಬದ್ಧವಾಗಿ ಕಾಪಾಡಿಕೊಳ್ಬೇಕಾಗತ್ತೆ. ಈಶ್ವರಾರಾಧನೆಯನ್ನು ಮಾಡಿ, ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕನ್ಯಾ ರಾಶಿ, ಭಾವನಾತ್ಮಕವಾದಂತಹ ಶಕ್ತಿ ಹೆಚ್ಚಾಗ್ತಕ್ಕಂತಹ ದಿವಸ. ಭಾವನೆಗಳಿಗೆ ಬೆಲೆಯನ್ನು ಕೊಡ್ತಕ್ಕಂಥದ್ದು, ಬೇರೆಯವರ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇದರಲ್ಲಿ ಸೇರಿರುವಂತಹ ಅಂಶಗಳಾಗತ್ತೆ. ಬಂಧುಗಳಲ್ಲಿ, ನೆಂಟರಿಷ್ಟರ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿನ ಪ್ರೀತಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಜನ ನಿಮ್ಮನ್ನು ದೂಷಣೆ ಮಾಡ್ತಾ ಇದ್ದಿರಬಹುದು, ಆದರೆ ಯಾವುದೋ ಒಂದು ವಿಷಯದಲ್ಲಿ ಪರಿವರ್ತನೆ ಭಾವನೆ ಕಂಡು ಈ ದಿವಸದ ಮಟ್ಟಿಗೆ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ಅಭಿಮಾನ ಹುಟ್ಟುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಹೊಸ ವಾಹನ ಖರೀದಿಯ ಬಗ್ಗೆ ಚಿಂತನೆಯನ್ನು ನೀವು ನಡೆಸ್ತೀರಿ. ದೊಡ್ಡ ದೊಡ್ಡ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಮನಸ್ಸನ್ನು ಮಾಡ್ತೀರಿ. ಆದರೆ ಕಾರ್ಯರೂಪಕ್ಕೆ ಬರಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗತ್ತೆ. ಹಣದ ಸಮಸ್ಯೆ ಬಗೆಹರಿತಕ್ಕಂಥದ್ದು, ಯಾವುದೋ ದೊಡ್ಡ ಯೋಜನೆಗಳನ್ನು, ದೊಡ್ಡ ಕೆಲಸಗಳನ್ನು ಅಥವಾ ಇನ್ಯಾವುದಾದ್ರೂ ಮಂಗಳ ಕಾರ್ಯಗಳನ್ನು ಇಟ್ಟುಕೊಂಡು ಹಣದ ವಿಚಾರವಾಗಿ ಆಲೋಚನೆಯನ್ನು ನಡೆಸ್ತಾ ಇದ್ದರೆ ಅದು ನಿಮಗೆ ಈ ದಿವಸ ಬಗೆಹರಿತಕ್ಕಂತಹ ಒಂದು ಸೂಚನೆ ಸಿಗ್ತಾ ಇದೆ. ಬದಲಾವಣೆಗೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ನಿರಾಸೆ ಆಗ್ತಕ್ಕಂಥದ್ದು. ಯಾವುದೋ ಒಂದು ನಿರ್ದಿಷ್ಟವಾಗಿ ಬದಲಾಗ್ಬಿಡಬೇಕು ಅನ್ನುವಂತಹ ಆಲೋಚನೆಗಳಿದ್ದರೆ ಅದಕ್ಕೆ ಪೂರಕವಾಗಿ ವಾತಾವರಣ ಇರೋದಿಲ್ಲ. ಅದು ನಿಮಗೆ ನಿರಾಸೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ, ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ತುಲಾರಾಶಿ, ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರನ್ನೂ ಕೂಡ ನಂಬಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಒಂದು ಸಲಹೆ. ಯಾವಾಗ ನಮಗೆ ಯಾರ ಮಾತಿಂದಲೋ, ಯಾರದ್ದೋ ಒಂದು ಕೃತಿಯಿಂದಲೋ ಅಥವಾ ಅವರ ಒಡನಾಟದಿಂದಲೋ, ಅವರ ಒಂದು ವಿಶೇಷವಾದಂತಹ ಆಕರ್ಷಣೆಯಿಂದಲೋ ನಾವು ಅತಿಯಾಗಿ ನಂಬಿ ಕೊನೆಯಲ್ಲಿ ಮೋಸ ಹೋಗಲಿಕ್ಕೆ ಕಾರಣವಾಗುತ್ತೆ. ಕೆಲವರು ಅದೇ ಉದ್ದೇಶದಿಂದ ಬಹಳ ನಾಟಕೀಯವಾಗಿ ನಡ್ಕೊಳ್ತಾರೆ. ಅದು ನಮಗೆ ಅರ್ಥ ಆಗೋದಿಲ್ಲ, ನಮಗೆ ತೊಂದರೆಯಾದ ಮೇಲೆ ಗೊತ್ತಾಗುವಂಥದ್ದು. ಅದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಹಲವಾರು ರೀತಿಯ ಅಡೆತಡೆಗಳು ಬರುತ್ತೆ. ಅದರಲ್ಲೂ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಹೆಚ್ಚು ಅನ್ನುವ ಹಾಗೆ ನಿಮಗೂ ಕೂಡ ಆ ರೀತಿಯ ಅಡ್ಡಿಗಳು ಬರಬಹುದು. ಆದರೆ ಧೈರ್ಯಗೊಂದಿದ್ರೆ ಒಳ್ಳೆಯ ಕೆಲಸವನ್ನು, ಬೇರೆಯವರಿಗೂ ಅನುಕೂಲವಾಗ್ತಕ್ಕಂತಹ ಕೆಲಸಗಳನ್ನು ಧೈರ್ಯವಾಗಿ ಮುನ್ನುಗ್ಗಿ ದೃಢವಾದಂತಹ ಮನಸ್ಸಿನಿಂದ ಮಾಡಿ. ಯಾವುದೇ ಕಾರಣಕ್ಕೂ ತೊಂದರೆ ನಿಮಗೆ ಆಗದೇ ಇರತಕ್ಕಂಥದ್ದಿದೆ. ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಿ. ಅವರಿಗೆ ಎಲ್ಲಿ ಅವರಲ್ಲಿ ಪ್ರತಿಭೆ ಕಾಣುತ್ತೋ ಆ ಪ್ರತಿಭೆಯನ್ನು ಮತ್ತಷ್ಟು ಬೆಳೆಸುವಂತಹ ಪ್ರಯತ್ನವನ್ನು ನೀವೂ ಮಾಡಿ ಯಶಸ್ಸಿಗೆ ಕಾರಣ ಇರತಕ್ಕಂಥದ್ದು. ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುವಂತಹ ಒಂದು ವಾತಾವರಣ, ಆ ರೀತಿಯ ಸಂದರ್ಭಗಳು ನಿಮಗೆ ಈ ದಿವಸ ನಿರ್ಮಾಣವಾಗುತ್ತೆ. ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಇರಲಿ. ಎಲ್ಲ ಕಡೆಯಲ್ಲೂ ಕೂಡ ಆರೋಗ್ಯದ ಸಮಸ್ಯೆಯನ್ನು ನಾವು ಬಹಳ ಕೇಳ್ತಾ ಇದ್ದೀವಿ.
ಅದು ಯಾರಿಗೂ ಕೂಡ ತೊಂದರೆಯನ್ನು ಮಾಡದೇ ಇರೋ ಹಾಗೆ ಆಗಲಿ ಅಂತ ಅರ್ಥ. ಒತ್ತಡ ಮತ್ತು ಕೋಪ ಎರಡೂ ಕೂಡ ಕಡಿಮೆ ಇರಲಿ, ಆಗ ಮಾತ್ರ ಯಶಸ್ಸಿಗೆ ಅದು ಒಂದು ಮೆಟ್ಟಿಲಾಗತ್ತೆ ಅಂತಕ್ಕಂಥದ್ದು. ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಒಂದು ರೀತಿಯ ಶಿಸ್ತಿನ ವಾತಾವರಣ ಇರುವುದಿಲ್ಲ. ಅಶಿಸ್ತಿಗೆ ಎಲ್ಲವೂ ಕಾರಣವಾಗುತ್ತೆ. ಇದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು, ಪರಿಣಾಮವನ್ನು ಬೀರಬಹುದು. ಅಥವಾ ಯಾವುದೋ ಒಂದು ತಪ್ಪು ನಿಮ್ಮ ತಲೆಯ ಮೇಲೆ ಬಂದಕ್ಕೂ ಕೂಡ ಸಾಧ್ಯತೆಗಳು ಈ ಅಶಿಸ್ತಿನಿಂದ ಆಗುವಂಥದ್ದಿರುತ್ತೆ. ಪ್ರಯಾಣದಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಉಂಟಾಗುತ್ತೆ, ಹಿತವಾಗುತ್ತೆ. ಅದರಿಂದ ಪ್ರಯಾಣಕ್ಕೆ ಆದ್ಯತೆಯನ್ನು ನೀಡಬಹುದು. ವಸ್ತುಗಳನ್ನು ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆ ಇದೆ, ಆ ಸೂಚನೆ ಇದೆ. ಜಾಗ್ರತೆಯನ್ನು ವಹಿಸಲಿಲ್ಲ, ನಷ್ಟವನ್ನು ಅನುಭವಿಸಿಯೇ ತೀರಬೇಕಾಗತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಕ್ಕುವಂತಹ ಸೂಚನೆ ಇದೆ. ಆದರೆ ಆ ಪ್ರತಿಭೆ ಹೊರಬರಬೇಕಲ್ಲ, ಅದಕ್ಕೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗುತ್ತೆ. ಹೊಸ ವ್ಯಾಪಾರ ವ್ಯವಹಾರ ಆದಿಗಳಿಗೆ ಅವಕಾಶಗಳಿದೆ. ಆ ದಿಶೆಯಲ್ಲಿ ಪ್ರಯತ್ನವನ್ನು ಮಾಡಿ. ನಿಮ್ಮ ಬೆಂಬಲಕ್ಕೆ ಬೇರೆಯವರು ಈ ದಿವಸ ನಿಮ್ಮನ್ನು ಕಾಪಾಡ್ತಾರೆ ಅಥವಾ ನಿಮಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ. ಶುಭವಾಗಿ.